ಸರ್ಕಾರಕ್ಕೂ ಹಾಗೂ KDBಗೆ ತಮ್ಮ ಎಚ್ಚರಿಕೆಯನ್ನು ನಾವು ನೀಡಿದ್ದೇವೆ. ಈ ದಿನ ನಾವು ಒಂದು ಹೋರಾಟ ಸಮಿತಿ ರಚನೆ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಶ್ರೀ ಬಸವರಾಜರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜರು ಆಗಮಿಸಿದ್ರು. ಪ್ರಾಂತ ರೈತ ಸಂಘವು ಸಹ ನಮ್ಮ ಈ ಹೋರಾಟಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ. ಹಾಗೂ ರಾಜ್ಯ ರೈತ ಸಂಘ, ದಲಿತ ಸಂಘಟನೆಗಳು ಹಾಗೂ ಕನ್ನಡ ಜಾಗೃತಿ ವೇದಿಕೆಗಳು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇವೆ. ಇವತ್ತು ನಮ್ಮ ರೈತರು ವ್ಯವಸಾಯ ಮಾಡೋದು ಬೇಕಾಗಿಲ್ಲ ಅಂತ ಸರ್ಕಾರಗಳು ಓಪನ್ ಆಗಿ ಹೇಳ್ತಾ ಇದೆ. ಒಂದು ಕಾಲ ಇತ್ತು, ರೈತ ಅಂದರೆ ಅನ್ನದಾತ, ಅನ್ನ ಬೆಳೆದು ಕೊಡೋನು. ಆ ನಂತರದಲ್ಲಿ ಏನು ಹೇಳಿದ್ರು, ನೀವು ಅನ್ನ ಮಾತ್ರ ಬೆಳೀತಾ ಇದ್ದೀರಿ, ಕಮರ್ಷಿಯಲ್ ಕ್ರಾಪ್ ಬೆಳೀರಿ ಅಂತ ಹೇಳಿ. ಈಗ ಅವ್ರು ಏನು ಹೇಳ್ತಾರೆ, ನೀವು ಬೆಳೆಯೋದೇ ಬೇಡ, ನಾವು ಹೊರಗಿಂದ ಎಲ್ಲ ತರಿಸ್ಕೊಳ್ತೀವಿ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಬೆಳೀತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳುವಂಥ ಕಾರಣ ಏನಂದರೆ, ಕೃಷಿ ಉತ್ಪಾದನೆ ಇದೆಯಲ್ಲ, ಒಟ್ಟು ಉತ್ಪಾದನೆಯಲ್ಲಿ ಅದರ ಭಾಗ ಕೇವಲ 15-16% ಇದೆ. ಜನಸಂಖ್ಯೆ 50%ಕ್ಕಿಂತ ಹೆಚ್ಚು ಜನ ಇದೆ. ಅದಕ್ಕೆ ನಮ್ಮ ದೇಶ ಹಿಂದುಳಿದಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಮೇಲೆ ಎಲ್ಲ ಹೆಲಿಕಾಪ್ಟರ್ ಹೋಗ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬೋರ್ಡ್ ಭೂಮಿ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ಈ ರೈತರ ಸಮಸ್ಯೆ ಏನಿಲ್ಲ ಇರೋದು, ಇದೆಲ್ಲ ರೈತರು ಬದುಕು ಕಟ್ಕೊಂಡಿರೋದು. ಇಲ್ಲಿ ಏನು ಕಾರ್ಪೊರೇಟರ್ ಜನಗಳಿಗೆ ಜಮೀನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ ಆ ಒಂದು ವಿಚಾರದಲ್ಲಿ ಸಹ ನಾವು ರಾಜಿ ಆಗಲ್ಲ. ನಾವು ಯಾವುದೇ ಕಾರಣಕ್ಕೂ ಮಣಿಯಲ್ಲ. ನಮಗೆ ಭೂಮಿನೇ ಬೇಕು. ನಿಮ್ಮ ಕೋಟ್ಯಾಂತರ ದುಡ್ಡಿನ ಹಣ ಬೇಕಾಗಿಲ್ಲ. ನಾವು ಭೂಮಿಯನ್ನು ನಂಬಿದ್ದೇವೆ. ಆ ಭೂಮಿಯ ಜೊತೆಯಲ್ಲಿ ನಮ್ಮ ಅನುಬಂಧ ಅದೇ ಥರ ಇರಲಿ. ನಾವು ನಿಮ್ಮ ಹಣವನ್ನು ತೆಗೆದುಕೊಂಡು ಅಲೆಮಾರಿಗಳಾಗಿ ಬದುಕಲಿಕ್ಕೆ ನಮಗೆ ಸಾಧ್ಯವಿಲ್ಲ. KDB ಅವರೇ, ಯಾವುದೇ 4-1 ಮಾಡಿ ನಾವು ಬಿಡಲ್ಲ ಅಂತಕ್ಕಂಥ ಒಂದು ಭಾಷೆ ಕೊಡಲಿ. ರಾಜಕಾರಣದಲ್ಲಿ ಅಂತ ಗೊತ್ತಾಗಲಿ. ರೈತ ಪರವಾಗಿದ್ದಾರೋ ಕಾರ್ಪೊರೇಟರ್ ಸೆಕ್ಟರ್ ಪರವಾಗಿದ್ದಾರೋ ತಿಳ್ಕೊಂಡು ಆಮೇಲೆ ನಾವು ಚುನಾವಣಾ ಬಹಿಷ್ಕಾರ ಕಾರ್ಯಕ್ರಮದ ಬಗ್ಗೆ ನಮ್ಮ ಹೋರಾಟ ಸಮಿತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಆನೇಕಲ್ ತಾಲೂಕು ಹಂದಿನಹಳ್ಳಿ ಗ್ರಾಮದಲ್ಲಿ ರೈತರ ಸಭೆ. ರೈತರ ಜಮೀನು ಹಾಗೂ ಭೂಮಿಯನ್ನು ಕಸಿದುಕೊಳ್ಳಲು KIADP ಮುಂದಾಗಿದ್ದು, ಅವರ ವಿರುದ್ಧ ರೈತರ ಉಗ್ರವಾದ ಪ್ರತಿಭಟನೆ. ನಮ್ಮ ಫಲವತ್ತಾದ ಭೂಮಿಯನ್ನು ಬರಡು ಭೂಮಿ ಎಂದು ತಮಗೆ ತಾವೇ ಯಾವುದೇ ರೀತಿ ರೈತರನ್ನು ಗಣನೆಗೆ ತೆಗೆದುಕೊಳ್ಳದೆ KIADP ರವರು ಬಂಜರ ಭೂಮಿ ಎಂದು ಘೋಷಿಸಿ ಭೂಮಿಯನ್ನು ಕಸಿದುಕೊಳ್ಳಲು ಮುಂದಾಗಿರುವುದು ಅಕ್ಷಮ್ಯ ಅಪರಾಧ. 1 ಇಂಚು ಭೂಮಿಯನ್ನು ನಾವು ಕೊಡುವುದಿಲ್ಲವೆಂದು ಹೋರಾಟಕ್ಕೆ ನಿಂತ ಸುತ್ತಮುತ್ತಲಿನ ರೈತರು ಹೋರಾಟ ಸಮಿತಿಯನ್ನು ರಚಿಸಿ ಸರ್ಕಾರಕ್ಕೆ ಮತ್ತು KIADP ವಿರುದ್ಧ ಪ್ರತಿಭಟನೆಗೆ ಸಿದ್ಧ ಎಂದು ಹೇಳಿದರು. ಇಂದಿನ ರೈತ ಸಭೆಯಲ್ಲಿನ ಪ್ರಮುಖ ಅಂಶಗಳು: ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ರಚನೆಯ ಬಗ್ಗೆ ಗ್ರಾಮಸ್ಥರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಬಂದಂತಹ ಗ್ರಾಮಸ್ಥರು ರೈತರಿಂದ ಸೇರಿ ಪ್ರಾಥಮಿಕ ಸಮಿತಿ ರಚಿಸಲಾಯಿತು. ಈ ಸಮಿತಿಯಲ್ಲಿ ಮುಖ್ಯವಾಗಿ ಹಂದೇನಹಳ್ಳಿ ಗ್ರಾಮದಿಂದ ಚಂದ್ರಾರೆಡ್ಡಿ, ಚೇತನ್, ಶ್ರೀಕಾಂತ್ ರೆಡ್ಡಿ, ಮಧುಸೂದನ್, ಶ್ರೀನಿವಾಸ್ ರೆಡ್ಡಿ, HC ಹರೀಶ್, ಅಂಬರೀಶ್, LIC ಅಶೋಕ್ ರೆಡ್ಡಿ, ಮಧು ಡಿ, ಮೋಹನ್, HC ಪಿಲ್ಲಾರೆಡ್ಡಿ, ಎಸ್ ಮೇದಾಹಳ್ಳಿಯಿಂದ ಶ್ರೀನಿವಾಸ್ ರೆಡ್ಡಿ, MS ಪ್ರಶಾಂತ್, ಸುರೇಶ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಅಶೋಕ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಸುನೀಲ್, S ರವೀಂದ್ರ ರೆಡ್ಡಿ, ಮುತ್ತಾನಾಲೂರು ಇಂದ ದಶರಥ ರೆಡ್ಡಿ, ಅಂಬರೀಶ್, ಮನಿಸ್ವಾಮಿ ರೆಡ್ಡಿ, HV ರಮೇಶ್ ರೆಡ್ಡಿ, ಬಿಂಕನಹಳ್ಳಿಯಿಂದ ತ್ಯಾಗರಾಜು, BK ಚಂದ್ರು, B ಮುನಿಯಪ್ಪ, ಸೋಲೇಪುರ ಇಂದ ರಘು ಮತ್ತು ಎಲ್ಲ ರೈತ ಮುಖಂಡರು, ರೈತರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಚೆನ್ನೈಯಿಂದ ಬೆಂಗಳೂರು ಬೃಹತ್ ಆದಂತ ಕೈಗಾರಿಕಾ ಕಾರಿಡಾರ್ ಮಾಡಬೇಕು ಅಂತ ಸರ್ಕಾರ ಯೋಜನೆಯನ್ನು ಮಾಡಿಕೊಂಡು ಈಗ ಜಾರಿ ಮಾಡ್ತಾ ಇರೋದು. ಆ ಕೈಗಾರಿಕಾ ಕಾರಿಡಾರ್ ಆಗ್ಬೇಕಪ್ಪ ಅಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾಗಿದೆ. ಅವರು ಮೂಲ ಸೌಕರ್ಯಗಳನ್ನ ಅದಕ್ಕೆ ಮೊದಲು ಹೆದ್ದಾರಿಗಳು ಬೇಕು, ರೈಲ್ವೆ ಬೇಕು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಬೇಕು, ಮತ್ತೆ ಹೆದ್ದಾರಿಗಳ ಆಜುಬಾಜು, ರೈಲ್ವೆ ಆಜುಬಾಜು ಆ ಕಡೆ 1 ಕಿಲೋಮೀಟರ್ ಈ ಕಡೆ 1 ಕಿಲೋಮೀಟರ್ ಎಂಥದ್ದು ಪಟ್ಟಣಗಳನ್ನ ನಿರ್ಮಾಣ ಮಾಡೋದಕ್ಕೆ ಬೇಕು, ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಬೇಕು. ಹಾಗೆ ದೊಡ್ಡ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಭೂಮಿ ವ್ಯವಸಾಯಕ್ಕೆ ಬೇಕು, ಆಹಾರ ಧಾನ್ಯ ಬೆಳೆಯೋದಕ್ಕೆ ಬೇಕು, ಇನ್ನೊಂದಕ್ಕೆ ಬೇಕು ಅಂತ ಅವರು ತಲೆಯಿಂದ ತೆಗೆದು ಬಿಟ್ಟಿದ್ದಾರೆ. ಸೊ ಈ ವಿಚಾರದಲ್ಲಿ ಇವತ್ತು ಈ ಸರ್ಕಾರಗಳು ಜಾಗತೀಕರಣದ ನೀತಿಗಳನ್ನೇ ಅನುಸರಿಸ್ತಾ ಇದ್ದಾರೆ.
ಸೊ ಇದು ನಾವು ಮೊದಲನೇದಾಗಿ ತಿಳ್ಕೋಬೇಕು. ಆದ್ರಿಂದ ಅವರಿಗೆ ನಮ್ಮ ಬಗ್ಗೆ ಅನುಕಂಪ ಇಲ್ಲ, ದಯಮಾಡಿ ಕ್ಷಮಿಸಿ. ರೈತರ ಬಗ್ಗೆ ಈ ಸರ್ಕಾರಗಳಿಗೆ ಅನುಕಂಪ ಇಲ್ಲ, ಇದು ಮೊದಲನೇದಾಗಿ ನಾವು ತಿಳ್ಕೋಬೇಕು. ಸೊ ಎರಡನೇದೇನು, ಮುಖ್ಯವಾಗಿ ಎಲ್ಲಾ ಕಾರ್ಪೊರೇಟ್ ಕಂಪನಿಗಳಿಗೆ ಮೂಲಕನೇ ಎಲ್ಲಾ ಸಂಪನ್ಮೂಲಗಳು ಅವ್ರಿಗೆ, ಭೂ ಸಂಪನ್ಮೂಲ, ಅರಣ್ಯ ಸಂಪನ್ಮೂಲ, ನೀರಿನ ಸಂಪನ್ಮೂಲ, ಕೈಗಾರಿಕಾ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಹಣಕಾಸು ಸಂಪನ್ಮೂಲ ಎಲ್ಲ ಅವರಿಗೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಮ್ ಗೆಳೆಯರು ಹೇಳುವಾಗ ಹೇಳಿದ್ರು, ಇಲ್ಲೆಲ್ಲ ಒಂದು ಇನ್ಫೋಸಿಸ್ನವರು ಒಂದಿಷ್ಟು ಲ್ಯಾಂಡ್ ಇಟ್ಕೊಂಡಿದ್ದಾರೆ, ಅದನ್ನ ಯಾಕೆ ಮಾಡೋದಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅಲ್ವಾ? ಬಹಳ ಸರಿಯಾದ ಪ್ರಶ್ನೆ. ಅವರು ಒಟ್ಟು ಜಮೀನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಯಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಅಂದ್ರೆ ಇಷ್ಟು ಜನದ ಗುಳೆ ಎಬ್ಬಿಸೋದು ಅವ್ರದ್ದು ಒಬ್ಬರದೇ. ಹೌದು, ಅಂದ್ರೆ ಅವ್ರಿಗೆ ನಿಜವಾಗಲೂ ಇವ್ರನ್ನ ಗುಳೆ ಎಬ್ಬಿಸಬಾರದು ಅಂತಿದ್ರೆ ಆ ರೀತಿ ಮಾಡಬಹುದು ಅಂತ ಅಲ್ವಾ? ಆದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಅವ್ರಿಗೆ ಬೇಕಾಗಿರೋದೇನು ನೋಡಿ, ನಿಮ್ಗೆ ಕೊನೆಯವರೆಗೆ ಕಾಯ್ಕೊಂಡಿರ್ಬೇಕು. ಈಗ ನಾವು ಹೋರಾಟ ಮಾಡ್ತಾ ಇದೀವಿ ಅನ್ನುವಂತ ಕಾರಣಕ್ಕೆ ಮೊನ್ನೆ 13,000 ಕೋಟಿ ರೂಪಾಯಿ ಹಣ ಕೊಟ್ರೆ KEDB ನಾವು ಮುಚ್ಚಬೇಕಾಗ್ತದೆ ಅಂತಂದ್ರು. ನಾನು ಹಿಂಗೆ ಅಂದೆ, ಕೈ ಮುಗಿದು ಮೊದಲು ಮುಚ್ಚಿಬಿಡ್ರಿ ಅಂತಂದೆ. ಈ ಕೈಗೆ KEDB ಅನ್ನೋಂತಂದ್ರೆ ಮೊದಲು ಮುಚ್ಚಿಬಿಡ್ರಿ, ಅದರಿಂದ ನಮ್ಮ ರೈತರಿಗೆ ಏನೂ ಪ್ರಯೋಜನ ಇಲ್ಲ ಅಂತ. ಹಂಗಂತೀರಿ ಅಂತಂದ್ರು ನಮ್ಮ ಕೈಗಾರಿಕಾ ಮಂತ್ರಿ. ಹೌದು, ಹಂಗೆ. ಈ KEDB ಅಂತಕ್ಕಂಥದ್ದು ಇವತ್ತು ರೈತರ ಜೊತೆಯಲ್ಲಿ ನಿಲ್ತಾ ಇಲ್ಲ, ಪಕ್ಕ ಮಾಲೀಕರ ಜೊತೆಯಲ್ಲಿ ನಿಲ್ತಾ ಇದೆ. ಕಂಪನಿ ಮಾಲೀಕರ ಜೊತೆಯಲ್ಲಿ ನಮ್ಮ ರೈತರಿಗೆ ನಾಮ ಆಗ್ತದೆ, ಅದು ಇದ್ದು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರೀಗ ಅಲ್ಲ ಅದೇನು ಮೋಸ ಆಗಿದೆ ತಗೊಂಬರ್ರಿ ಅಂತೇಳಿ 3 ತಿಂಗಳಾಯ್ತು, ಏನು ಮಾತು ಆಡ್ತಾ ಇಲ್ಲ, ಅದು ಬೇರೆ ವಿಷಯ. ಅದರಿಂದ ಬಂಧುಗಳೇ, ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ತರದ ಒಂದು ಸರ್ಕಾರ ಮತ್ತೆ KIDB ಮತ್ತೆ ಕಾನೂನು ಎಲ್ಲವೂ ಅವ್ರ ಜೊತೆಯಲ್ಲಿ ಇದಾವೆ, ಕಂಪನಿ ಮಾಲೀಕರ ಜೊತೆಯಲ್ಲಿ ಇದಾವೆ. ಪಕ್ಕ ನೀವು ಬಲವಾದಂತ ಒಗ್ಗಟ್ಟನ್ನು ಸಾಧನೆ ಮಾಡಿ ಹೋರಾಟವನ್ನು ನಡೆಸಿರಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಒಂದು ತೀರ್ಮಾನ ಮಾಡಿ, ನೀವು 600 ಎಕರೆ ಅಂದ್ರೆ ಬಹುಶಃ ಒಂದು 500 ಕುಟುಂಬ ಇರ್ಬೋದೇನೋ ಅಂತ ಅನ್ಸುತ್ತೆ. 1 ಎಕರೆ 1.5 ಎಕರೆ ಸಣ್ಣ ಪುಟ್ಟ ಅಂತ ಇದ್ರು, ಹಂಗಿದ್ದವರು ಎಲ್ಲ ಸೇರಿ ಒಂದು 500 ಜನ ಒಂದ್ ದಿವಸ ಈ ಇದು ಎಂತದ್ದು ಏಪ್ರಿಲ್ 26 ಚುನಾವಣೆ ಮುಗಿತಿದೆ. ಚುನಾವಣೆ ಮುಗಿದ ನಂತರ ಇಲ್ಲಿಂದ ನೀವು ವಿಧಾನಸೌಧ ಚಲೋ ಅಂತೇಳಿ ಒಂದು ಪಾದಯಾತ್ರೆ ಫಿಕ್ಸ್ ಮಾಡಿ ರಾಜ್ಯದ ಗಮನ ಸೆಳೆಯುವಂತ ಒಂದು ಹೋರಾಟಕ್ಕೆ ಸಜ್ಜಾಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನನಗೆ ನಿಮ್ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಅದರಿಂದ ಇವತ್ತು ನಾವು ನಮ್ಮನ್ನ ರಕ್ಷಣೆ ಮಾಡಕ್ಕಿರುವಂತದ್ದು ನಮ್ಮ ಒಗ್ಗಟ್ಟು ಮಾತ್ರ. ಒಂದು ಕಮಿಟಿ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಅದು ಬೇರೆ. ಯಾರು ಈ ಭೂಮಿ ತಗೋಬೇಕು ಅಂತ ಬಂದರೆ ಅವರೆಲ್ಲ ನಿಮ್ಮನ್ನು ಹೊಡೆಯಕ್ ಪ್ರಯತ್ನ ಮಾಡ್ತಾರೆ. ಆಗಲೂ ಧೈರ್ಯವಾಗಿ ಒಗ್ಗಟ್ಟಾಗಿರ್ರಿ. ಆಸೆ ಆಮಿಷಗಳನ್ನು ತೋರಿಸ್ತಾರೆ, ಆವಾಗಲೂ ಧೈರ್ಯವಾಗಿ ಒಗ್ಗಟ್ಟಾಗಿರ್ರಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮನ್ನು ಹೊಡೆಯೋದು ಅವರು ಸುಲಭ, ಹೆಂಗ್ ಹೊಡಿತಾರೆ ಅಂತ ನಾನು ಹೇಳಲಾರೆ. ಈಗಾಗಲೇ ನೀವು ಈ ಅನುಭವಿ ಇರ್ತಕ್ಕಂಥವ್ರು, ಅದರಿಂದ ಅದನ್ನೇ ನಾನು ಹೇಳಕ್ ಹೋಗಲ್ಲ. ಸೊ ಅಂತ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಒಗ್ಗಟ್ಟನ್ನ ಕಾಯ್ಕೊಂಡ್ರೆ ನಮ್ಮ ಕುಟುಂಬಗಳ ಭವಿಷ್ಯತ್ ನಾವು ಉಳಿಸ್ಕೋಬಹುದು. ಧನ್ಯವಾದ. ಥ್ಯಾಂಕ್ ಯು. ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅವರು ಈಗ ಅವಕಾಶ ಕೊಡ್ಬೇಕಂತ 14 ದಿನ ಯಾತ್ರೆ ಮಾಡಿದ್ದೀನಿ ನಾನು, 350 ಕಿಲೋಮೀಟರ್, 14 ದಿನ ಬಿಸಿಲಲ್ಲಿ ಪಾದಯಾತ್ರೆ ಮಾಡಿದ್ವಿ. 3,500 ಜನ ಬಂದಿದ್ದಾರೆ. 1-2 ಗ್ರಾಮದ ಜನ ಬಂದಿದ್ದವು ಹೋರಾಟ. ನಾವು ಸುಮ್ಮನೆ ಇಲ್ಲಿ ಕರೆದಿಲ್ಲ, ನಾವು ಮಾತಾಡ್ತೇವೆ. ಆದರೆ ನಮಗೆ ಬೆಂಬಲ ಹಿನ್ನೆಲೆ ಬೇಕಾಗಿದೆ, ಬೇಸಿಕ್ ಮೂಲ. ನಾವು ಒಬ್ಬ ಮುಖ್ಯಮಂತ್ರಿಯನ್ನ ಭೇಟಿ ಆಗ್ತಕ್ಕಂಥದ್ದು, ನಮ್ಮ ಒತ್ತಾಯಗಳನ್ನ ಅವರ ಗಮನಕ್ಕೆ ತರ್ತಕ್ಕಂಥ ವಿಚಾರದಲ್ಲಿ ಇವರೇ ಅಲ್ಲ, ಇವರ ಅಧ್ಯಕ್ಷರು ಇದ್ದಾರೆ ಬೈರಡಿ ಅವರು. ಯಾಕಂದ್ರೆ ನಾನು KHB ಯಲ್ಲಿ ನಾನು ನೋಡಿದ್ದೇನೆ ಹತ್ರವಾಗಿ, ಅಲ್ಲಿ ನಿಜವಾದ ನ್ಯಾಯ ಸಿಕ್ಕಿದ್ದು ಅವರಿಂದನೇ. ರೈತರು ಸ್ವಂತವಾಗಿ ಬದುಕಿದ್ದು ಅಲ್ಲಿಂದಲೇ, ಅವರಿಂದನೇ. ನಾವು ಒಗ್ಗಟ್ಟಿದೆ, ನಮ್ಮ ಭೂಮಿಯನ್ನ ಉಳಿಸ್ಕೋಬಹುದು. ಅವ್ರನ್ನ ಯಾವ ರೀತಿ ಎದುರಿಸಬೇಕು ಎಂಬುದರ ಬಗ್ಗೆ ಅವರು ಬಹಳ ಚೆನ್ನಾಗಿ ಗೊತ್ತಿದೆ. ಇದಾಗಗಳನ್ನ ಎದುರಿಸತಕ್ಕಂಥದ್ದು, ಅವ್ರ ಮೇಲೆ ಯಾವ ರೀತಿ ಹೋರಾಟ ರೂಪಿಸಬೇಕು ಅನ್ನೋ ಎಲ್ಲ ಸಿಸ್ಟಮ್ಸ್ ಅವ್ರಿಗೆ ಗೊತ್ತಿದೆ. ಅದರ ಮುಂದೆ ನಮಗೆಲ್ಲ ರೀತಿ ಬರೀ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಪಂಚಾಯತಿಗೆ ಸೀಮಿತ ಆಗುತ್ತಾ ಅನ್ನೋ ಒಂದೇ ಒಂದು ಆಲೋಚನೆ ಮಾಡಬೇಕು. KEDB
ಇವತ್ತು ಅಕ್ವಿಜೇಷನ್ಗೆ ನೋಟಿಸ್ ಕೊಟ್ಟಿರೋದು ಹಂದೇನಹಳ್ಳಿಗೆ ನಿಲ್ಲುತ್ತಾ, ಹಂದೇನಹಳ್ಳಿ ಪಂಚಾಯತಿಗೆ ನಿಲ್ಲುತ್ತಾ ಅಂತ ಯಾರಿಗಾನ ಭರವಸೆ ಇದೆಯಾ? ನೋಡಿ, ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿ ಪಾರ್ಟ್ 2 ಪಾರ್ಟ್ 3 700 ದಿವಸದ ಹೋರಾಟ ನಡೀತಾ ಇದೆ. ಆನೇಕಲ್ ತಾಲೂಕಿನಲ್ಲೇ ಇನ್ನೊಂದು ಭಾಗದಲ್ಲಿ KIDB ಹೋರಾಟ ನಡೀತಾ ಇದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ನಮ್ಮ ಕೆಲಸನೇ ದೊಡ್ಡದು. ನಮ್ಮ ಕಷ್ಟ ಬಂದಾಗ ಮಾತ್ರ ನಮ್ಗೆ ಸಮಸ್ಯೆ ಕಾಣಿಸ್ತದೆ. ಈ ಹೋರಾಟ ಅಥವಾ ಸಮಾಜದಲ್ಲಿ ಏನ್ ನಡೀತಿದೆ, ಸಮಾಜದಲ್ಲಿ ಆಗೋ ದೌರ್ಜನ್ಯಗಳು, ಇದು ದೌರ್ಜನ್ಯ ಅಲ್ವಾ? ನಮ್ಮ ಜಮೀನ ತಗೊಂಡ್ ಬಂದು ನನ್ನ ಜಮೀನ ಕಿತ್ಕೊಂಡು ನಾವು ಈ 600 ಎಕರೆ ಅಂತ ಹೇಳ್ತಾ ಇದ್ದಾರೆ. ಫಿಗರ್ 600 ಎಕರೆ ನಿಲ್ಲೋದಿಲ್ಲ. ಇದು ನಮ್ಗೆ ಮೇಲೆ ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಹೆಂಗ್ ಕಾಣಿಸುತ್ತೆ ಅಂದ್ರೆ, ಏನಪ್ಪ ಇಷ್ಟೊಂದು ದೊಡ್ಡ ಜಾಗ ಖಾಲಿ ಇದೆಯಲ್ಲ ಅನ್ಸುತ್ತೆ. ಯಾರಿಗೆ? ದುಡ್ಡಿರೋರ್ಗೆ. ಯಾರು ಮೇಲೆ ಹೋಗೋದು? ನಾವ್ಯಾರು ಮೇಲೆ ಹೋಗಿ ನೋಡೋದಿಲ್ಲ. ನಮ್ಮ ಹತ್ರ ಅಟ್ಲೀಸ್ಟ್ ಒಂದು 3 ಫ್ಲೋರ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡ್ರೆ ಪಕ್ಕದ ಜಮೀನ್ ಕಾಣಿಸಿ ಹೊಟ್ಟೆ ಹೊರ್ಕೊಳ್ತೀವಿ ನಾವು. ಅವ್ನು ತೋಟದಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟವನೆ ಅಂತ ಒಂದು ವಿಚಾರ ಆಗ್ಬೋದು, ಅಥವಾ ಅವ್ನ್ ಮನೆ ಚೆನ್ನಾಗಿ ಕಟ್ಟಿದ್ದಾನೆ, ನಮ್ಗೆ ಅಷ್ಟೇ ಕಾಣಿಸೋದು. ನಾವು ಅಷ್ಟೇ ಸೀಮಿತ ಆಗ್ಬಿಟ್ಟಿರ್ತೀವಿ. ಆದ್ರೆ ಈ ದೇಶನ ಆಳ್ತಾ ಇರ್ತಕ್ಕಂಥ ಬಂಡವಾಳಗಾರರು, ಯಾಕೆ ಬಂಡವಾಳಗಾರರು ಹೇಳ್ತಾ ಇದೀವಿ ಅಂದ್ರೆ, ಯಾವುದೇ ಒಂದು ಹೋರಾಟಗಾರರಾಗ್ಲಿ, ನ್ಯಾಯ ನೀತಿಯಿಂದ ಇರ್ತಕ್ಕಂಥವ್ರಾಗ್ಲಿ ಅಧಿಕಾರಕ್ಕೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಅವರೆಲ್ಲ ಬಂಡವಾಳ ಹಾಕಿನೇ ಅಧಿಕಾರಕ್ಕೆ ಹೋಗೋದು. ನಮ್ಮನ್ನ ಆಳ್ತಾ ಇರೋದು ಕೂಡ ಬಂಡವಾಳಗಾರರೇ. ಇವತ್ತು ರಿಂಗ್ ರೋಡ್ಗಳಲ್ಲಿ ಸುತ್ತಮುತ್ತ ನಾವು ಬೆಂಗಳೂರು ಸುತ್ತಮುತ್ತ ಇದೀವಿ. ನಮ್ಮನ್ನ ನೋಡಿ ರಾಜ್ಯ ಪೂರ್ತಿ ತಲೆ ಎತ್ತಿ ನೋಡಿ ಅವ್ರು ಗುಸು ಮಾತಾಡ್ತೀರಂದ್ರೆ, ಇವ್ರು ಬೆಂಗಳೂರವರು, ಇವ್ರ ಜಮೀನು ಕೋಟ್ಯಾಂತರ ರೂಪಾಯಿ ಬಾಳ್ತಿದೆ ಅಂತ. ಯಾಕೆ? ನಗರ ಪ್ರದೇಶ ಹತ್ತಿರದಲ್ಲಿದೆ, ನಮ್ ಜಮೀನು ಕೋಟ್ಯಾಂತರ ರೂಪಾಯಿ ಬಾಳೋದು. ನಾಳೆ ಇನ್ನೊಂದು ಜಮೀನು ಪಕ್ಕ ಜಮೀನು ರೇಟ್ ಜಾಸ್ತಿ ಆಗೋದು ಕಾಣಿಸುತ್ತೆ. ಆದ್ರೆ ನಾವು ಅನುಭವಿಸ್ತೀವ ಅನ್ನೋದೇ ಮುಖ್ಯ ವಿಚಾರ. ಜಮೀನ್ ಬೆಲೆ ಜಾಸ್ತಿ ಆಗೋದ್ರಿಂದ ಅನುಭವಿಸೋದು ಯಾರು ಅಂದ್ರೆ ಬಂಡವಾಳಗಾರರು. ಇವತ್ತು ನಮ್ಗೆ ಅನುಭವಗಳಾಗಿದೆ. ಈ ವಿಚಾರ ಒಂದು ವಾರ ಅಲ್ಲ, 15 ದಿವಸದಿಂದ ಎಲ್ಲರೂ ತಲೆಮಳೆ ಆಗಿದೆ. ಇದು ನಮಗೆ ಗೊತ್ತಿದ್ರ ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳ ಬಳಿ ಹೋದ್ರೆ ಅವ್ರ ಉತ್ತರಗಳು ಏನಿದೆ ಅಂತ ಇವೆಲ್ಲ ಕೇಳ್ಪಟ್ಟಿದ್ದೀರಾ. ಯಾರು ಗೊತ್ತಿಲ್ದಿರಾನೆ ಇಂತಿಂತ ವಿಚಾರಗಳು ಆಗ್ತೈತೆ ಅಂದ್ರೆ ಇದು ಸಂಬಂಧಪಟ್ಟಿದ್ದು. ಇದು ಏನಂತಾರೆ? ಪಾಲಿಸಿ ಮ್ಯಾಟರ್. ಪಾಲಿಸಿನ ಮೇಂಟೈನ್ ಮಾಡೋಕೆ ದೊಡ್ಡ ಟೀಮೇ ಇದೆ. ನಾವೇ ಸಂಬಳ ಕೊಟ್ಟಿಕೊಂಡಿದ್ದೀವಿ. ತಹಶೀಲ್ದಾರ್ ಇಂದ ಚೀಫ್ ಸೆಕ್ರೆಟರಿ ವರೆಗೂ ಎಲ್ರಿಗೂ ಇದೆ ಕೆಲಸ. ಎಲ್ಲಿಂದ ಬಂಡವಾಳ ತಗೊಂಡ್ ಬರ್ಬೇಕು, ಹೆಂಗಿಂದ ಬಂಡವಾಳ ತಗೊಂಡ್ಬರ್ಬೇಕಂತ ಆಫೀಸರ್ಸ್ ಕೆಲಸ ಮಾಡಿದ್ರೆ, ನಮ್ಮಿಂದ ಓಟ್ ಹಾಕ್ಸಿದ್ದಿರೋರು ಎಲ್ಲಿಂದ ರೋಲ್ ಕಾಲ್ ತಗೊಂಡ್ಬರ್ಬೇಕಂತ ಯೋಚನೆ ಮಾಡ್ತಾರೆ. ಏನ್ ಈ ಅಕ್ವಿಜೇಷನ್ ಲಿಸ್ಟ್ ದಯವಿಟ್ಟು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸಂಘಟನೆಕಾರರಿಗೆ ನನ್ನ ಬಗ್ಗೆ ಎಂತ ಅಭಿಪ್ರಾಯ ಇದೆ ಗೊತ್ತಿಲ್ಲ. ಆದ್ರೆ ನನಗೆ ಒಂದು ಚಿಕ್ಕ ವಿಚಾರ ಹೇಳ್ಬೇಕನ್ಸ್ತಿದೆ. ನಾವು ಸಭೆನ ಯಾಕೆ ಇಲ್ಲಿ ಮಾಡ್ತಾ ಇದೀವಿ ಅಂತ ನನಗೆ ಗೊತ್ತಿಲ್ಲ. ತಪ್ಪು ತಿಳ್ಕೊಬೇಡಿ. ನಾವು ಸಭೆನ ಯಾಕೆ ಇಲ್ಲಿ ಮಾಡ್ತಾ ಇದೀವಿ, ಯಾಕೆ ನಾವು ಊರೊಳಗೆ ಮಾಡ್ತಾ ಇಲ್ಲ, ಯಾಕೆ ಒಂದು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಮಾಡ್ತಾ ಇಲ್ಲ, ಉತ್ತರ ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ, ನಾವು ಮಾತಾಡೋದು ಮಾಧ್ಯಮದ ಮೂಲಕ ತಲುಪೋದು ಯಾರು ತಲುಪುತ್ತೆ ಅಂದ್ರೆ, ಸ್ನೇಹಿತರೆ ನಿಮ್ಗೆ ಅನಿಸಿಕೆ ಇದೆಯಾ ನಮ್ ಕಷ್ಟ ಕೇಳೋರು ಮಾಧ್ಯಮದಲ್ಲಿ ನೋಡ್ತಾರೆ ಅಂತ? ನೋಡ್ತಾರೆ. ಎಂತ ವಿಚಾರ ಅಂದ್ರೆ ಅವ್ರಿಗೆ ಏನೋ ದೊಡ್ಡ ಅನಾಹುತ ಆಗಿರ್ಬೇಕು, ಕಷ್ಟ ಇದೆ ರೈತರದು, ಏನೋ ಹೇಳ್ತಾ ಇದ್ದಾನೆ, ಕೇಳಿಸ್ಕೊಳ್ಳೋಣ. ಯಾರು ಕೇಳಿಸ್ಕೊಳ್ಳಲ್ಲ. ಅವ್ನಿಗೆ ಎಷ್ಟು ಲಾಭ ಬರ್ತಿದೆ ನಷ್ಟ ಆಗ್ತಿದೆ ಅಂತ ಕೇಳಿಸ್ಕೊಳ್ಳೋರೆ ಹೊರತು ಏನ್ ಅನ್ಯಾಯ ಆಗ್ತದೆ, ಏನ್ ಕಷ್ಟ ಆಗ್ತದೆ ಅಂತ ಕೇಳಿಸ್ಕೊಳ್ಳಿರೋದಿಲ್ಲ. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಹೋರಾಟ, ಚುನಾವಣೆಗಳು ನಂತರ ನಮ್ಮ ಏನು ಇವಾಗ ಹಿರಿಯರೆಲ್ಲ ನಿರ್ಧಾರ ಮಾಡಬೇಕು, ಘೋಷಣೆ ಮಾಡಬೇಕು, ಕಾರ್ಯಕ್ರಮ ಚಳುವಳಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ವಿಚಾರ. ಆ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಅಕ್ಕಪಕ್ಕ ಊರುಗಳನ್ನ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬೇರೆ ಭೂ ಸ್ವಾಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ರೈತರನ್ನ ಕೂಡ ನಾವು ಸಭೆಗಳಿಗೆ ಕರೆದು, ನನಗಿನ್ನೊಂದು ಮುಕ್ತವಾಗಿ ಹೇಳ್ತೀನಿ, ಇಷ್ಟೊತ್ತು ಹಿರಿಯರು ಎಲ್ಲರೂ ತಮಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು, ನಾವು ಭೂಮಿ ಬೇಕೇ ಹೊರತು ನಿಮ್ಮ ದುಡ್ಡಲ್ಲ. ಭೂಮಿ ಜೊತೆಲಿ ನಮ್ಮ ಅನುಬಂಧ, ಸತ್ರೆ ನಮ್ಮ ಭೂಮಿ ಜೊತೆಲಿ ನಾವು ಸಾಯ್ತೇವೆ. ನಮಗೆ ಭೂಮಿನೇ ಬೇಕು ಎಂಬುದರ ಬಗ್ಗೆ ನಾವು ಅರಿವು ಮೂಡಿಸೋಣ. ನಮ್ಮ ದುಡ್ಡು ಜೀವನ ಏನು ಬೇಕಾಗಿಲ್ಲ, ಭೂಮಿ ಮಾತ್ರ ಬೇಕು ಅಂತಕ್ಕಂಥ ಒಂದು ಗಟ್ಟಿ ಮನಸ್ಸನ್ನು ಮಾಡಿದಾಗ ಮಾತ್ರ ನಮ್ಮ ಓಟ ಸಕ್ಸಸ್ ಆಗುತ್ತೆ. ಕಾರಣ ಇಷ್ಟೇ, ಚನ್ನರಾಯಪಟ್ಟಣಕ್ಕೆ ರಘುವರೇ
ಒಂದು ದಿವಸ ಟೂರ್ ಮಾಡ್ಕೊಬರ್ಲಿ ನಮ್ಮ ರೈತರು. ಅಲ್ಲಿ ಫಸ್ಟು ಸಹ 750 ಎಕರೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿಲ್ಲರ KDB ಅವರು ಬೆದರಿಕೆ ಹಾಕಿ ಜಮೀನನ್ನು ಪಡೆದರು. 1 ವರ್ಷದಲ್ಲಿ 1,30,30,00,000ಕ್ಕೆ ಅಕ್ವಿಷನ್ ಮಾಡಿದ್ರು. ಮೊನ್ನೆ ನಾವು ಗಾಂಧಿ ಭವನದಲ್ಲಿ ಹಿಂದೆ ಇದೇ ಒಂದು ದುಂಡು ಮೇಜಿನ ಪರಿಸ್ಥಿತಿಯ ಸಭೆಗೆ ಹೋಗಿದ್ವಿ. ನಮ್ಮ ಹುಡುಗರೆಲ್ಲ ಬಂದಿದ್ರು. ಅವ್ರು ಹೇಳಿದ್ರು, ನಾವು ಯಾವುದೇ ಕೋರ್ಟ್ಗೆ ಹೋಗಿಲ್ಲ, ಯಾವುದೇ ಅಬ್ಜೆಕ್ಷನ್ ಹಾಕಿಲ್ಲ, ನಮ್ಮ ಶಕ್ತಿಯಿಂದ ನಾವು ತಡೆದು ಇವತ್ತು ಪೌರವನ್ನು ಏಲೆ ಮಾಡಿದ್ದೀವಿ. ನಮ್ಮ ಮುದವರು ಎಲ್ಲರೂ ಬಂದಿದ್ರು, ನಮ್ಮೂರವರು. ಅವರ ಶಕ್ತಿಯಲ್ಲಿ ಅಷ್ಟೊಂದು ಶಕ್ತಿ ಇದ್ದಾರೆ. ಯಾರ ಅಬ್ಜೆಕ್ಷನ್ ಬಂದ ಅಧಿಕಾರಿಗಳನ್ನ ಊರೊಳಗೆ ಬಿಡಿಲ್ಲ, ಅವರ ಜಮೀನೊಳಗೆ ಬಿಡಿಲ್ಲ. ನನ್ನ ಅಪ್ಪನಿಲ್ಲದೆ ನನ್ನ ಜಮೀನು ಒಳಗೆ ಕಾಲಿಡಬಾರದು ಅಂತಕ್ಕಂಥ ಪ್ರತಿ ಜಮೀನಲ್ಲಿ ಬೋರ್ಡ್ ಹಾಕಿದ್ರು. ಪ್ರತಿ ಗ್ರಾಮಕ್ಕೂ ಬಿಡಲಿಲ್ಲ. ಬಂದಂತ ಅಧಿಕಾರಿಗಳ ಲೈನ್ ಕಂಬ ಕೊಟ್ಟು ಕಟ್ಟಾಕಿ ಪಡೆದ್ರು. ಪೊಲೀಸ್ ಮುಖೇನವಾಗಿ ಅವ್ರನ್ನ ಬಿಡಿಸ್ಕೊಂಡು ಹೋದ್ರು. ಶಕ್ತಿ ನಮ್ಮ ರೈತರಿಗೆ. ರೈತನನ್ನ ಒಡೆದು ಕಾನೂನು ಜರುಗಿಸಿ ನಮ್ಮ ಭೂಮಿ ಕಿತ್ಕೊಳ್ತಕ್ಕಂಥ ಕಾಲ ಹೋಗಿದೆ. ಹೋರಾಟ ಕಡೆಯದಾಗಿ ನಮ್ಮ ಕಾನೂನು ಹೋರಾಟ ಇದೆ. ಈಗ ಇರ್ತಕ್ಕಂಥ ಒಂದು ಅಬ್ಜೆಕ್ಷನ್ಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಸ್ವಂತ ಅಬ್ಜೆಕ್ಷನ್ ಟೋಟಲ್ ಎಲ್ಲ ಆ ಅಬ್ಜೆಕ್ಷನ್ ಅರ್ರಿಯಾಗಿ ಆಗ್ಬೇಕಂತ ಬೇಗ ವಾರದೊಳಗೆ ಮುಗಿಸಿ. ಯಾಕಂದ್ರೆ 4-1 ಆದ್ಮೇಲೆ ಅದಕ್ಕೆ ಬೆಲೆ ಬರಲ್ಲ. 3-1 ಅಲ್ಲಿ ಅದನ್ನ ಹಾಕ್ಬಿಡಿ ಅಂತ ವಿನಂತಿಸ್ತಾ, ಈಗ ಕಾರ್ಯಕಾರಿ ಸಮಿತಿಯ ಒಂದು ವಿಚಾರ ದಯವಿಟ್ಟು ನಾಗೇಶ್ ಅವರೇ, ಪ್ರಶಾಂತ್, ದಲ್ಲಿ ಬರ್ತಕ್ಕಂಥ 4-5 ಹಳ್ಳಿಗಳ ಗ್ರಾಮಗಳ ರೈತರ ಜಮೀನು ಸುಮಾರು 600 ಎಕರೆ KDB ಅವರು ಬಲವಂತವಾಗಿ ಸ್ವಾಧೀನ ಮಾಡಬೇಕು ಅಂತೇಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿ ಇವತ್ತು ಇಲ್ಲಿನ ರೈತರು ನಮಗಿರ್ತಕ್ಕಂಥದ್ದು ಕೆಲವು ಗುಂಟೆಗಳು ಜಮೀನು ಮಾತ್ರ 1 ಎಕರೆ, 1/2 ಎಕರೆ, 1/4 ಎಕರೆ ಇಟ್ಕೊಂಡಿದ್ದೀವಿ. ಅದು ನಮಗೆ ಜೀವನಾಧಾರ, ಮುಂದೆ ನಮ್ಮ ಕುಟುಂಬದ, ನಮ್ಮ ಮಕ್ಕಳಿಗೆ ಭವಿಷ್ಯತ್ತಿನ ಆಧಾರ. ಇದನ್ನು ಇವರು ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಅಂತೇಳಿ ಅವರೆಲ್ಲರೂ ಆತಂಕಿತರಾಗಿದ್ದಾರೆ. ಅದರಿಂದ KDB ಆಗಲಿ, ಸರ್ಕಾರ ಆಗಲಿ, ಕಂಪ್ನಿಗಳಾಗಲಿ ರೈತರ ಒಪ್ಪಿಗೆ ಇಲ್ಲದೇ ಬಲವಂತವಾಗಿ ಭೂ ಸ್ವಾಧೀನ ಮಾಡಬಾರ್ದು. ಅದು ಅತ್ಯಂತ ಖಂಡನೀಯ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷನಾಗಿ ನಾನು ಖಂಡನೆ ಮಾಡ್ತೀನಿ. KDB ಇವತ್ತು ಆ ರೀತಿಯ ರೈತರನ್ನು ವಿಶ್ವಾಸಕ್ಕೆ ತಗೊಂಡು ಮಾತ್ರವೇ ಸ್ವಾಧೀನಕ್ಕೆ ಹೋಗ್ಬೇಕು. ಅವರಿಗೆ ಬೇರೆ ಕಡೆ ಜಮೀನಿದೆ, ಬೇರೆ ಕಡೆ ಹೋಗಿ ನೀವು ಸ್ವಾಧೀನ ಮಾಡಿ. ಮತ್ತು 2ನೇ ಪಾಯಿಂಟ್ ಇದೆ, ಎಲ್ಲ ಕೈಗಾರಿಕೆಗಳನ್ನು ಬೆಂಗಳೂರಲ್ಲೇ ಯಾಕೆ ಮಾಡಬೇಕು? ರಾಜ್ಯದ ಇತರೆ ಭಾಗಗಳಲ್ಲಿ ಮಾಡ್ಬೋದಲ್ಲ, ಬೇಕಾದಷ್ಟು ಜಮೀನಿದೆ. ಈಗಾಗಲೇ KDB ಸ್ವಾಧೀನ ಮಾಡಿದಂಥ ಭೂಮಿ ದುಡ್ದಿದೆ. KDB ವರ್ಷದಲ್ಲೇ 50,000ಕ್ಕಿಂತ ಹೆಚ್ಚು ಎಕರೆ ಜಮೀನಿದೆ. ಅದನ್ನು ಬಳಸ್ಕೊಳ್ಳಿ. ಯಾವ ರೈತರು ಕೊಡೋದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಅವ್ರ ಕುಟುಂಬಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಜಮೀನುಗಳನ್ನು ನೀವು ಬಳಸ್ಕೋಬಾರ್ದು ಅಂತೇಳಿ, ಅದನ್ನು ನೀವು ಬಲವಂತವಾಗಿ ಸ್ವಾಧೀನ ಮಾಡಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇವತ್ತೇನಾಗಿದೆ, ದೇಶದಲ್ಲಿ ಜಾಗತೀಕರಣದ ನೀತಿಗಳ ಭಾಗವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಇಡೀ ದೇಶದ ಅಭಿವೃದ್ಧಿಯನ್ನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ವಹಿಸಿಕೊಡೋದಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ವ್ಯವಸಾಯವನ್ನು ಕೂಡ ರೈತರ ಕೈಯಿಂದ ಕಿತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ವಹಿಸಿಕೊಡುವಂಥ ನಿಲುಮೆಯನ್ನು ಇವತ್ತು ತಾಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇದರ ವಿರುದ್ಧ ಹೋರಾಟ ನಡೀತಾ ಇದೆ. ಇದರ ಭಾಗವಾಗಿಯೇ ಈ ರೀತಿಯ ಬಲವಂತದ ಸ್ವಾಧೀನಕ್ಕೆ ಹೋಗ್ತಾ ಇದ್ದಾರೆ. ರೈತರು ಜಾಗೃತಗೊಂಡಿದ್ದಾರೆ, ಅದನ್ನು ವಿರೋಧ ಮಾಡಿ ಹೋರಾಟನೂ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇವತ್ತು ಸಮಾವೇಶ ಸೇರಿ ಅದನ್ನು ವಿರೋಧ ಮಾಡೋದಕ್ಕೆ ತೀರ್ಮಾನ ಮಾಡ್ತಾ ಇದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಅವ್ರ ಜೊತೆಯಲ್ಲಿ ಖಂಡಿತ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ರೈತರು ವ್ಯವಸಾಯ ಮಾಡೋದು ಬೇಕಾಗಿಲ್ಲ ಅಂತ ಸರ್ಕಾರಗಳು ಓಪನ್ ಆಗಿ ಹೇಳ್ತಾ ಇದೆ. ಒಂದು ಕಾಲ ಇತ್ತು, ರೈತ ಅಂದರೆ ಅನ್ನದಾತ, ಅನ್ನ ಬೆಳೆದು ಕೊಡೋನು. ಆ ನಂತರದಲ್ಲಿ ಏನು ಹೇಳಿದ್ರು, ನೀವು ಅನ್ನ ಮಾತ್ರ ಬೆಳೀತಾ ಇದ್ದೀರಿ, ಕಮರ್ಷಿಯಲ್ ಕ್ರಾಪ್ ಬೆಳೀರಿ ಅಂತ ಹೇಳಿ. ಈಗ ಅವ್ರು ಏನು ಹೇಳ್ತಾರೆ, ನೀವು ಬೆಳೆಯೋದೇ ಬೇಡ, ನಾವು ಹೊರಗಿಂದ ಎಲ್ಲ ತರಿಸ್ಕೊಳ್ತೀವಿ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಬೆಳೀತವೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳುವಂಥ ಕಾರಣ ಏನಂದರೆ, ಕೃಷಿ ಉತ್ಪಾದನೆ ಇದೆಯಲ್ಲ, ಒಟ್ಟು ಉತ್ಪಾದನೆಯಲ್ಲಿ ಅದರ ಭಾಗ ಕೇವಲ 15-16% ಇದೆ. ಜನಸಂಖ್ಯೆ 50%ಕ್ಕಿಂತ ಹೆಚ್ಚು ಜನ ಇದೆ. ಅದಕ್ಕೆ ನಮ್ಮ ದೇಶ ಹಿಂದುಳಿದಿದೆ ಅಂತ ಅವ್ರು ಹೇಳ್ತಾರೆ. ಮುಂದುವರೆದಂಥ ದೇಶಗಳಲ್ಲಿ ಕೃಷಿ ರಂಗದಲ್ಲಿ ಕೇವಲ 3% ಜನ ಇರ್ತಾರೆ, ಉತ್ಪಾದನೆ ಹೆಚ್ಚು ಮಾಡ್ತಾರೆ. ಹಾಗಾಗಿ ಇಲ್ಲಿ ಇವತ್ತು ತುಂಡು ಜಮೀನುಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋಕ್ಕಾಗಲ್ಲ, ದೊಡ್ಡ ಬಂಡವಾಳನೂ ಹಾಕೋಕ್ಕಾಗಲ್ಲ, ದೊಡ್ಡ ತಂತ್ರಜ್ಞಾನವನ್ನು ನೀವು ಬಳಸೋಕ್ಕಾಗಲ್ಲ ಅಂತ ಸರ್ಕಾರ ಇವತ್ತು ಜನರ ಮೇಲೆ ಕಾರ್ಪೊರೇಟ್ ಕೃಷಿಯನ್ನು ಹೇರುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ.
ಕಾರ್ಪೊರೇಟ್ ಕೃಷಿ ಬೇಡ ಅಂತ ನೀವು ನೋಡಿದಿರಿ. ದೆಹಲಿಯಲ್ಲಿ ಸುಮಾರು 13 ತಿಂಗಳ ಕಾಲ ಸುಮಾರು 5.5 ಲಕ್ಷ ಕುಟುಂಬಗಳು ನಿರಂತರ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಈ ಕಾರ್ಪೊರೇಟ್ ಕೃಷಿಗೆ ಸಂಬಂಧಪಟ್ಟಂಥ 3 ಕಾಯ್ದೆಯನ್ನು ತಂದಿದ್ದರೆ ಅದನ್ನು ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ರೈತರು ನಾವೇ ಈ ದೇಶಕ್ಕೆ ಬೇಕಾದ ಅನ್ನ ಬೆಳ್ಕೊಡ್ತೀವಿ, ಈ ದೇಶದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಮಾಲ್ ಕೊಡ್ತೀವಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಬೆಳ್ಕೊಡೋಕೆ ತಯಾರಿದ್ದೀವಿ, ನಮ್ಗೆ ನೆರವು ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ರೈತರ ಮಾತು ಇವತ್ತು ಸರ್ಕಾರ ಕೇಳೋದಕ್ಕೆ ತಯಾರಿದೆ. ಅವರು ಕಾರ್ಪೊರೇಟ್ ಕಂಪನಿಗಳ ಮಾತು ಕೇಳ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಏಕಾಏಕಿ ಸರ್ಕಾರ ಆದೇಶವನ್ನು ಹೊರಡಿಸುವಂತ ರೈತರನ್ನು ಕೂಡಿಸೋದಕ್ಕೆ 3-1 ಈಗಾಗಲೇ ಆಗ್ತಿದ್ದೀವಿ ಅಂತ ಪತ್ರಿಕೆ ಹೇಳಿಕೆ ಕೊಡ್ತಾರೆ. ಆದರೆ ಸೌಜನ್ಯಕ್ಕಾದ್ರೂ ಕೂಡ ಇಲ್ಲಿನ ನೆಲವನ್ನ ಅಂಟಿಕೊಂಡು ಬದುಕ್ತಾ ಇರುವಂತಹ ರೈತರ ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಸೌಜನ್ಯ ಎಲ್ಲ ಸರ್ಕಾರಕ್ಕೆ ಅನ್ನುವಂಥದ್ದು ರೈತರ ಆಳಲು. ಹೌದು, ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನೀವು ಭೂ ಸ್ವಾಧೀನ ಮಾಡಬೇಕು ಅಂತ ಆದರೆ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ರೈತರ ಅಭಿಪ್ರಾಯವನ್ನು ಪಡಿಬೇಕು, ಗ್ರಾಮ ಸಭೆಯನ್ನು ನಡೆಸಬೇಕು. ಮತ್ತು ಇಲ್ಲಿ ಆ ಕೈಗಾರಿಕೆಗಳನ್ನಂದರೆ ಅದರ ಪರಿಸರದ ಮೇಲೆ ಏನು ಪರಿಣಾಮ ಆಗ್ತದೆ ಅಂತೇಳಿ ಅಧ್ಯಯನ ಮಾಡಬೇಕು. ಯಾರು ಜಮೀನು ಕೊಡ್ತಾ ಇದ್ದಾರೆ ಅದರಲ್ಲಿ 75% ಜನ ರೈತರು ಒಪ್ಪಿಗೆಯನ್ನು ಕೊಡಬೇಕು ಅಂತ ಇದೆಲ್ಲ ಇದೆ ಕಾನೂನು. ಈ ಕಾನೂನನ್ನು ಅವರು ಪಾಲನೆ ಮಾಡ್ತಾ ಇಲ್ಲ ಅನ್ನೋದೇ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಮೊದಲು ಅವ್ರು ಏನ್ ಮಾಡಿದ್ದಾರೆ, ಈ ಭೂಮಿ ಬಂಜರು ಭೂಮಿ ಏನು ಬೆಳೆಯೋದಕ್ಕೆ ಆಗದೆ ಇರುವಂತಹ ಭೂಮಿ ಸರ್ವೆ ಮಾಡಿದ್ದಾರೆ. ಆದ್ರೆ ರೈತರು ಏನ್ ಮಾಡಿದ್ದಾರೆ, ಡ್ರೋನ್ ಮೂಲಕ ಹಚ್ಚ ಹಸಿರಾಗಿರುವಂತಹ ನೀರಾವರಿ ಭೂಮಿಗಳನ್ನ ಹಿಡಿದು ಯಾವ ರೈತರಿದ್ದಾರೆ ಅಲ್ಲಿ ನಿಲ್ಲಿಸಿ ಡ್ರೋನ್ ಮುಖಾಂತರ ಸಾಬೀತು ಮಾಡಿದ್ರು ಕೂಡ ಕಿವಿಗೆ ಹಾಕುವಂತೆ ಅನ್ನೋಂಥ ಜಾಣಕ್ಕೆ ಒಂದು ಸರ್ಕಾರ ಇದಾಗಿದೆ ಅನ್ನುವಂಥದ್ದು. ಹೌದು, ಯಾವ ರೀತಿ ಇವ್ರಿಗೆ ಒಂದು ಧೈರ್ಯ ಅಲ್ಲ, ಅದಕ್ಕೆ ನಾವು ಹೇಳಿದ್ವಿ ಇವತ್ತು ಸರ್ಕಾರದ ನೀತಿಯಲ್ಲಿ ಪಲ್ಲಾಟ ಆಗಿದೆ. ಇವತ್ತು ಸರ್ಕಾರಗಳು ರೈತರ ಜೊತೆಯಲ್ಲಿ ನಿಲ್ತಾ ಇಲ್ಲ, ಅವರು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಜೊತೆಯಲ್ಲಿ ನಿಲ್ತಾ ಇದ್ದಾರೆ. ಇವತ್ತು ಜವಾಬ್ದಾರಿ ನಮ್ಮ ಜಮೀನುಗಳನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿಲ್ಲ, ನಮ್ಮ ಮೇಲೆ ಇದೆ. ಅದಕ್ಕೆ ಒಗ್ಗಟ್ಟು ಮತ್ತು ನಮ್ಮ ಚಳುವಳಿ ಮಾತ್ರವೇ ಅದಕ್ಕೆ ಉತ್ತರ ಅನ್ನೋದನ್ನು ನಮ್ಮ ರೈತರ ಜೊತೆಯಲ್ಲಿ ಮಾತಾಡಿದ್ದೀವಿ. ಅವರು ಕೂಡ ಈಗ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಜಾಗ ಇದೆ ಬೇಕಾದಷ್ಟು, ಬೇರೆ ಕಡೆ ಹೋಗಿ ಇದೇ ಜಮೀನು ಹಾಕ್ಬೇಕು. ನೀವು ಇಲ್ಲಿ ಸುತ್ತಮುತ್ತ ಡೆವಲಪರ್ಸ್ ಇದ್ದಾರೆ, ಅವ್ರ ಮಾತು ಕೇಳಿ ಅವ್ರಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ನೀವು ಜಮೀನುಗಳನ್ನು ಸ್ವಾಧೀನ ಮಾಡ್ತಾ ಇದ್ದೀರಿ ಅನ್ನುವಂಥ ರಾಜಕಾರಣ ಯಾರಿಗೂ ಅರ್ಥ ಆಗದೆ ಇರೋದೇನಿಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ನಮ್ಮ ಆತಂಕ ಏನಂದರೆ, ನಿಮ್ಮ ಈ ಒಂದು ಕರಾಳ ಕಾಯ್ದೆ ಇದೆಯಲ್ಲ KDB ಆ್ಯಕ್ಟ್, ಅದ್ರ ಮೂಲಕ ನೀವು ಬಲವಂತವಾಗಿ ಸ್ವಾಧೀನ ಮಾಡಿದರೆ ನಾವು ಸಂಕಷ್ಟ ಅನುಭವಿಸ್ಬೇಕಾಗುತ್ತೆ, ಕೋರ್ಟ್ ಕಚೇರಿ ತಿರುಗಬೇಕಾಗತ್ತೆ, ಮಾಡೋ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಆದ್ದರಿಂದ ಆರಂಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಬೇರೆ ಕಡೆ ಜಾಗ ಇದ್ರೆ ಅಲ್ಲಿ ಹೋಗಿ ಅಲ್ಲಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ, ನಮ್ಮನ್ನು ಬಿಟ್ಬಿಡಿ ಅಂತ ನಾವು ಥ್ಯಾಂಕ್ ಯು ಸರ್. ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 600 ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮವು ಸ್ವಾಧೀನಪಡಿಸಿಕೊಳ್ಳಲು ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. ಅದನ್ನೇ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಮುಖೇನವಾಗಿ ಸರ್ಕಾರಕ್ಕೂ ಹಾಗೂ KDBಗೆ ತಮ್ಮ ಎಚ್ಚರಿಕೆಯನ್ನು ನಾವು ನೀಡಿದ್ದೇವೆ. ಈ ದಿನ ನಾವು ಒಂದು ಹೋರಾಟ ಸಮಿತಿ ರಚನೆ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಶ್ರೀ ಬಸವರಾಜರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜರು ಆಗಮಿಸಿದ್ರು. ಪ್ರಾಂತ ರೈತ ಸಂಘವು ಸಹ ನಮ್ಮ ಈ ಹೋರಾಟಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದೆ. ಹಾಗೂ ರಾಜ್ಯ ರೈತ ಸಂಘ, ದಲಿತ ಸಂಘಟನೆಗಳು ಹಾಗೂ ಕನ್ನಡ ಜಾಗೃತಿ ವೇದಿಕೆಗಳು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇವೆ. ಇದು ಒಂದು ಸಾಂಕೇತಿಕ ಒಂದು ಸಭೆ, ಹೋರಾಟ ಸಮಿತಿಯ ರಚನೆಯ ಸಭೆ. ಚುನಾವಣೆ ಮುಗಿದ ಬಳಿಕ ನಮ್ಮ ಹೋರಾಟ ತೀವ್ರಗೊಳ್ಳುತ್ತದೆ. ನಾವು ಪಾದಯಾತ್ರೆ ಇರಬಹುದು ಅಥವಾ ರಸ್ತೆ ರೋಕೋ ಚಳವಳಿಯನ್ನು ನಾವು ಸುತ್ತಮುತ್ತಲ ಗ್ರಾಮಗಳು, ತಾಲೂಕಿನ ಎಲ್ಲ ಸಂಘಟನೆಗಳನ್ನು ಸಂಘಟಿಸಿ ಅತಿ ದೊಡ್ಡದಾಗಿ ನಾವು ಒಂದು ಚಳವಳಿಯನ್ನು ಪ್ರಾರಂಭಿಸ್ತೇವೆ. ಇದನ್ನು ಮನಗಂಡು ನಮ್ಮ KDB ಅವರು ನಾವು ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಅಂದೇನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ತಾವು ಅಧಿಸೂಚನೆ ಪ್ರಕಟಿಸಿರ್ತಕ್ಕಂಥ ಅಧಿಸೂಚನೆಯನ್ನು ಹಿಂಪಡಿಬೇಕಂತ ಇವಾಗ ನಾವು ಒತ್ತಾಯಿಸ್ತಾ ಇದ್ದೇವೆ. ಇಲ್ಲದೇ ಇದ್ದರೆ ಇದರ ಪರಿಣಾಮ ಏನೆಂಬುದು ತಮ್ಮ ಇಲಾಖೆಗೆ ಇದುವರೆಗೂ ರಾಜ್ಯದಲ್ಲಿ ಅರ್ಥ ಆಗಿಲ್ಲ ಅಂತ ಒಂದು ಒಳಗೇಟನ್ನು ಕೆಚ್ಚದೆ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ದಯವಿಟ್ಟು ನಮ್ಮ ರೈತರ ಒಗ್ಗಟ್ಟನ್ನು ಕಾಪಾಡೋಕ್ಕೆ ಒಡೆಯೋಕ್ಕೆ ಬರಬೇಡಿ. ಒಗ್ಗಟ್ಟನ್ನು ಕಾಪಾಡೋಕ್ಕೆ ನಮ್ಮ ಶಕ್ತಿ ಇದೆ. ನೀವು ಬೇರೆ ಮುಖೇನವಾಗಿ ಏನು ಕಾರ್ಪೊರೇಟರ್ ಜನಗಳಿಗೆ ಜಮೀನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ
ಆ ಒಂದು ವಿಚಾರದಲ್ಲಿ ಸಹ ನಾವು ರಾಜಿ ಆಗಲ್ಲ, ನಾವು ಯಾವುದೇ ಕಾರಣಕ್ಕೂ ಮಣಿಯಲ್ಲ. ನಮಗೆ ಭೂಮಿನೇ ಬೇಕು, ನಿಮ್ಮ ಕೋಟ್ಯಾಂತರ ದುಡ್ಡಿನ ಹಣ ಬೇಕಾಗಿಲ್ಲ. ನಾವು ಭೂಮಿಯನ್ನು ನಂಬಿದ್ದೇವೆ. ಆ ಭೂಮಿಯ ಜೊತೆಯಲ್ಲಿ ನಮ್ಮ ಅನುಬಂಧ ಅದೇ ಥರ ಇರಲಿ. ನಾವು ನಿಮ್ಮ ಹಣವನ್ನು ತೆಗೆದುಕೊಂಡು ಅಲೆಮಾರಿಗಳಾಗಿ ಬದುಕಲಿಕ್ಕೆ ನಮಗೆ ಸಾಧ್ಯವಿಲ್ಲ. KDB ಅವರೇ, ದಯವಿಟ್ಟು ನಮ್ಮ ಭೂಮಿಯನ್ನು ಬಿಟ್ಟುಕೊಡಿ. ಇಲ್ಲದಿದ್ದರೆ ನಾವು ರೈತರೇ ಆ ಭೂಮಿಯನ್ನು ನಿಮ್ಮಿಂದ ಕಸಿದುಕೊಳ್ಳುವ ಶಕ್ತಿ ನಮಗಿದೆ ಅಂತ ಹೇಳಿ ಇಷ್ಟು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ಈಗ ಪ್ರತಿಯೊಂದು ಪಕ್ಷವನ್ನು, ಅದು 2 ಪಕ್ಷಗಳಿವೆ, ಅವರ ಒಂದು ನಿಲುವುಗಳು ಏನು ಎಂಬುದರ ಬಗ್ಗೆ ಅವರನ್ನು ಪ್ರಶ್ನೆ ಮಾಡ್ತೇವೆ. ಆನಂತರ ನಾವು ಚುನಾವಣೆಯಲ್ಲಿ ಧಿಕ್ಕರಿಸಬೇಕಾ, ಬಹಿಷ್ಕರಿಸಬೇಕಾ, ಅವರ ಮೇಲೆ ಏನು ಕ್ರಮ, ಯಾರು ನಮಗೆ ಸಪೋರ್ಟ್ ಕೊಡ್ತಾರೋ ಅವ್ರನ್ನ ಸ್ವಲ್ಪ ನೋಡಬೇಕಾಗಿದೆ. ಅದನ್ನು ಮಾಡೋಣ. ಯಾಕಂದರೆ ಇಂಥ ಟೈಮಲ್ಲಿ ನಿಲುವಲ್ಲಿ ನಾವು ರೈತರ ಪರವಾಗಿದ್ದೇವೆ. ನಾವು ಈ ಜಮೀನನ್ನು ಬಿಡುಗಡೆ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಯಾವುದೇ 4-1 ಮಾಡಿ ನಾವು ಬಿಡಲ್ಲ ಅಂತಕ್ಕಂಥ ಒಂದು ಭಾಷೆ ಕೊಡಲಿ. ರಾಜಕಾರಣ ನಿಲುವೇ ಅಂತ ಗೊತ್ತಾಗಲಿ. ರೈತ ಪರವಾಗಿದ್ದಾರೋ, ಕಾರ್ಪೊರೇಟ್ ಸೆಕ್ಟರ್ ಪರವಾಗಿದ್ದಾರೋ ತಿಳ್ಕೊಂಡು ಆಮೇಲೆ ನಾವು ಚುನಾವಣಾ ಬಹಿಷ್ಕಾರ ಕಾರ್ಯಕ್ರಮದ ಬಗ್ಗೆ ನಮ್ಮ ಹೋರಾಟ ಸಮಿತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಕಳೆದ ಮೀಟಿಂಗ್ ಅಲ್ಲಿ ನೀವು ಹೇಳಿದ್ರೆ ಜನಪ್ರತಿನಿಧಿಗಳನ್ನ ಭೇಟಿ ಮಾಡ್ತೀವಿ ಅಂತ ಮಾಡಿದ್ರ, ಏನಂದ್ರು? ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿಕ್ಕೆ ನಮಗೆ 29ನೇ ತಾರೀಕು ಸಮಯಾವಕಾಶ ಕೊಟ್ಟಿದ್ರು. ಅದೇ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಬಂದು 2ನೇ ತಾರೀಕು ಆನೇಕಲ್ ತಾಲೂಕಿನ ಒಂದು ಕಾರ್ಯಕರ್ತರ ಸಭೆ ಇದೆ ಅವರ ಪಕ್ಷದ್ದು. ಆವತ್ತು ಬನ್ನಿ, ನಿಮ್ಮೊಂದು 20 ಜನರಿಗೆ ಹೋರಾಟ ಸಮಿತಿ ರಚನೆ ಮಾಡೋದಕ್ಕೆ ಅದಕ್ಕೋಸ್ಕರವಾಗಿ ಹೋರಾಟ ಸಮಿತಿ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ, ನಿಮಗೆ ಒಳ್ಳೆ ರೀತಿಯ ಭರವಸೆ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಭೇಟಿ ಮಾಡಿದ್ದೇವೆ ಈಗಾಗಲೇ. ಇಡೀ ಆನೇಕಲ್ ತಾಲೂಕಲ್ಲಿ ನೀರಾವರಿ ಎಲ್ಲಿದೆ ಅಂದರೆ ನಮ್ಮ ಮುತ್ತಾನೂರು ಅಮಾನಿಕೆರೆಯಲ್ಲಿದೆ. ಇಡೀ KDB ಅವರಿಗೆ ಕಾಣಿಸಿರೋದು ಇದು ಬರಡು ಭೂಮಿ, ಆದರೆ ಅದು ತಪ್ಪು. ಈ ಬರಡು ಭೂಮಿ ಅಲ್ಲ, ಇಡೀ ಆನೇಕಲ್ ತಾಲೂಕಲ್ಲಿ ಅದು ನೀರಾವರಿಗೆ ಪ್ರಸಿದ್ಧಿಯಾದಂಥ ಜಾಗ. ಆ ಜಾಗವನ್ನು ಈಗ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಸೊ ಹೀಗಾಗಿ ಅದನ್ನು ಕೈ ಬಿಡಬೇಕು. ಈಗ ಈ ಸುತ್ತಮುತ್ತಲಿನ ಇರೋ ಒಂದು 10 ಹಳ್ಳಿಗಳು, ಒಂದು ಸುಮಾರು 200ರಿಂದ 300 ಬೋರ್ವೆಲ್ಗಳು ಮುತ್ತಾನೂರು ಅಮಾನಿಕೆರೆಯಲ್ಲಿ ಹಾಕಿ ಅಲ್ಲಿಂದ ನೀರು ಸರಬರಾಜು ಮಾಡಿ ತೋಟಗಳು ಮತ್ತು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡ್ತಾ ಇರ್ತಾರೆ. ಸೊ ಈ ಮುತ್ತಾನೂರು ಅಮಾನಿಕೆರೆ ಅನ್ನೋದು ಒಂದು ಕ್ಲೋಸ್ ಆಯ್ತಂದರೆ ಈ ಸುತ್ತಮುತ್ತಲು ಇರ್ತಕ್ಕಂಥ ಒಂದು 20ರಿಂದ 30 ಹಳ್ಳಿಗಳು ನೀರು ತುಂಬ ಸಮಸ್ಯೆ ಆಗುತ್ತೆ. ಮತ್ತು ರೈತರಿಗೆ ಯಾವುದೇ ಕಾರಣಕ್ಕೂ ನೀರು ತುಂಬ ಸಿಗದಿರೋ ತುಂಬ ಪರದಾಡಬೇಕಾಗುತ್ತೆ ಕೃಷಿ ತೋಟ ಮಾಡಲಿಕ್ಕೆ. ಸೊ ಇದನ್ನು ಇಮಿಡಿಯೇಟಾಗಿ KDB ಅವರು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಇಲ್ಲಿ ಇರ್ತಕ್ಕಂಥ ರೈತರೆಲ್ಲರೂ ಒಗ್ಗಟ್ಟಾಗಿ ಓಡಾಡ್ತಾ ಇದ್ದೀವಿ. ರೇಷ್ಮೆ ಮನೆಗಳು ಇಲ್ಲಿ ನೀವು ಸ್ವಂತವಾಗಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ನಿಮ್ಮ ಮೇಲೆ ಎಲ್ಲ ಹೆಲಿಕಾಪ್ಟರ್ ಹೋಗ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬರಡು ಭೂಮಿ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ಈ ರೈತರ ಸಮಸ್ಯೆ ಏನಿಲ್ಲ ಇರೋದು, ಇದೆಲ್ಲ ರೈತರು ಬದುಕು ಕಟ್ಕೊಂಡಿರೋದು ಇಲ್ಲಿ. ಅದರಿಂದ ನಾವು ರೈತ ಸಂಘ ಇದಕ್ಕೆ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವೇನೇ ಮಾಡಿದ್ರು ನಾವು ಜಮೀನು ಬಿಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಆದ್ದರಿಂದ ನೀವು ಏನೇ ಮಾಡಿ ಇದು ರದ್ದು ಮಾಡಿ ಇಲ್ಲಿ ಬಂದು ನೀವು ನೋಡಿ ಬಂದಿಲ್ಲಿ ಏನಿದೆ ಪರಿಸ್ಥಿತಿ. ಅದು ತೋಟಗಳೇನು, ರೇಷ್ಮೆ ಮನೆಗಳು, ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಟಿದ್ದೀವಿ. ಹುಳುಗಳು ಬೇಯಿಸೋದು, ಗ್ರೀನ್ ಹೌಸ್ಗಳು, ಹೂವು ಇವೆಲ್ಲ ಇದೆ. ಇವೆಲ್ಲ ಇದ್ಕೊಂಡು ನೀವು ಬಂದು ಬರಡು ಭೂಮಿ ಅಂದ್ಬಿಟ್ಟು ನೀವು ಎತ್ಕೊಂಡು ಹೋಗ್ಬೋದು. ನೀವು ಅಲ್ಲಿ ಕೂತ್ಕೊಂಡು ಹೇಳ್ಬಿಟ್ರೆ ಆಗೋದಿಲ್ಲ. ಇವತ್ತಿನ ಸಭೆಯಲ್ಲಿ ನಿಶ್ಚಯ ಆದಂಗೆ ಕೆಲವೊಂದು ಗ್ರಾಮಗಳ ರೈತರು, ಗ್ರಾಮಸ್ಥರು, ಮುಖಂಡರು ಎಲ್ಲ ಸೇರಿ ನಿಶ್ಚಯ ಮಾಡ್ದಂಗೆ ಒಂದು ಪ್ರಾಥಮಿಕ ಸಮಿತಿಯೊಂದನ್ನು ರಚನೆ ಮಾಡಿದ್ದೀವಿ. ಇದರಲ್ಲಿ ಅಂದೇನಹಳ್ಳಿ, ಮೇಡಹಳ್ಳಿ, ಮುತ್ತನಲ್ಲೂರು, ಬಿಕ್ಕನಹಳ್ಳಿ, ಸೊಳ್ಳೆಪುರ ಇಷ್ಟು ಗ್ರಾಮಗಳಿಂದ ತಮ್ಮ ಹೆಸರುಗಳನ್ನು ಇದರಲ್ಲಿ ನೋಂದಾಯಿಸಿದ್ದಾರೆ. ಇದು ಪ್ರಾಥಮಿಕ ಸಮಿತಿ. ಇಷ್ಟು ಜನ ಸೇರಿ ಕೂತು ಮಾತಾಡಿ ಮುಂದಿನ ರೂಪುರೇಷೆಗಳನ್ನು ನಾವು ತೀರ್ಮಾನ ಮಾಡ್ತೀವಿ. ಹಾಗೆ ಮುಂದಿನ ಸಭೆಯಲ್ಲಿ ಅಂದರೆ ಮುಂದಿನ ಭಾನುವಾರ ನಾವಿಷ್ಟು ಪ್ರಾಥಮಿಕ ಸಮಿತಿಯಲ್ಲಿ ಎಷ್ಟು ಜನ ಇದ್ದೀವಿ ಇಷ್ಟು ಜನ ಸೇರಿ ಇದಕ್ಕೆ ನಮಗೆ ಹೋರಾಟ ಸಮಿತಿಗೆ ಮುಖ್ಯವಾಗಿ ಗೌರವಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವುಗಳನ್ನೆಲ್ಲ ನಾವು ಮುಂದಿನ ಸಭೆಯಲ್ಲಿ ನಿಶ್ಚಯ ಮಾಡ್ತಿದ್ದೀವಿ. ದೇಶದ ಬೆನ್ನೆಲುಬು ಅಂತ ಎಲ್ಲ ರಾಜಕಾರಣಿಗಳು ಬಾಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈಗ ನೋಡಿ ಏನಾಗಿದೆ ಪರಿಸ್ಥಿತಿ ಅಂದರೆ, ರೈತರ ಕೆಲಸ ಕಾರ್ಯ ಬಿಟ್ಟು ಈ ಹೋರಾಟ ಮತ್ತು ಕೋರ್ಟ್ ಸುತ್ತಲೂ ಅಲಿಬೇಕಾಗಿರೋ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ. ಇದು ವೈಜ್ಞಾನಿಕವಾಗಿದ್ದರೆ ಯಾರೂ ಹೋಗೋದಿಲ್ಲ. ಏನಕ್ಕೆ ಹೋಗ್ತಾರೆ? ಕೋರ್ಟ್ಗೆ ಹೋಗೋದಿಲ್ಲ, ಹೋರಾಟ ಮಾಡೋದಕ್ಕೂ ಬರೋದಿಲ್ಲ. ಯಾಕಂದರೆ ಅರ್ಥ ಆಗುತ್ತೆ, ಈಗ ಎಲ್ಲರೂ ಓದಿದ್ದಾರೆ, ಹೌದು ಇದು ಕರೆಕ್ಟು, ಮಾಡಿರೋದು ಕರೆಕ್ಟು ಅಂತ. ಇದು ಅವೈಜ್ಞಾನಿಕ ಆಗಿರೋದ್ರಿಂದ ಎಲ್ಲ ರೈತರು ಈಗ ಎಚ್ಚೆತ್ಕೊಂಡು ತುಂಬ ಇದರಿಂದ ಈಗ ನಾವು ಸಮಿತಿ ಮಾಡ್ತಾಯಿದ್ದೀವಿ, ಕಾರ್ಯಕಾರಿ ಸಮಿತಿ ಮಾಡ್ತಾಯಿದ್ದೀವಿ. ಅಂದೇನಹಳ್ಳಿ, ಎಸ್ಮೇಡಹಳ್ಳಿ, ಬಿಕ್ಕನಹಳ್ಳಿ, ಸೊಳ್ಳೆಪುರ, ಅಡಗಾರಕಲ್ಲಹಳ್ಳಿ, ತ್ಯಾವಕನಹಳ್ಳಿ, ಬಿಲ್ಲಾಪುರ ಎಲ್ಲ ಭಾಗದ ರೈತರು
ಒಗ್ಗಟ್ಟಾಗಿದ್ದೇವೆ. ಈಗ 10 ದಿನ ಆಗಿದೆ, ನಾವು ಮೊನ್ನೆ ಒಂದು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ. ಇದುವರೆಗೂ ನೋಡಿ ಯಾವುದೇ ಒಂದು ಜನಪ್ರತಿನಿಧಿ ಆಗಲಿ ಯಾರೇ ಒಂದು ಅಧಿಕಾರಿ ಆಗಲಿ ಇದುವರೆಗೂ ಏನಪ್ಪ ಆಗಿದೆ ಅಂತ ಬಂದು ನೋಡಲಿಲ್ಲ. ಏನಂದರೆ ಈಗ ನೋಡಿ 3-1 ಮಾಡಿದ್ದಾರೆ, ಅದು ಅವೈಜ್ಞಾನಿಕ. ಯಾವುದೇ ಒಬ್ಬ ರೈತನ ಸಮಸ್ಯೆನ ಕೇಳಲಿಲ್ಲ. ಇಲ್ಲಿ ಬಂದು ರೈತರನ್ನ ನಿಲ್ಲಿಸ್ಕೊಂಡು ಏನಪ್ಪ ಇದು ಭೂಮಿ ಬರಡು ಭೂಮಿನ ಏನು ಅಂತ ಯಾವುದೇ ಒಂದು ಪರಿಶೀಲನೆ ಮಾಡ್ತೀರಾ, ಅವೈಜ್ಞಾನಿಕವಾಗಿ ತಗೊಂಡಿದ್ದಾರೆ. 75% ರೈತರು ಈಗ ಇದಕ್ಕೆ ಒಪ್ಕೊಬೇಕಲ್ವಾ, ಯಾರೂ ಒಪ್ಪಲಿಲ್ಲ. ಈಗ ನೋಡಿ ರೈತರು ಉಗ್ರವಾಗಿ ಹೋರಾಟ ಮಾಡ್ತಾರೆ. ಈಗ ಚುನಾವಣೆ ಬಹಿಷ್ಕಾರ ಒಂದು ನಮ್ಮ ಮುಂದಿರೋದು, ಇನ್ನೊಂದು ವಿಧಾನಸೌಧವರೆಗೂ ಪಾದಯಾತ್ರೆ ಯಾವ ಥರ ಹೋಗ್ಬೇಕಂತಿದ್ದೀವಿ ಅಂದರೆ ನಾವು ಮನೆ ಮಕ್ಕಳು ಎಲ್ಲ ಸೇರಿ ಭಿಕ್ಷೆ ಬೇಡ್ಕೊಂಡು ಹೋಗಿ ಅವ್ರು ದುಡ್ಡು ಕೊಡಬೇಕು. ದುಡ್ಡಿಗಾಗಿ ಮಾಡಿರೋದು ಇದು ದೊಡ್ಡ ಇದಿದೆ. ಇದರಲ್ಲಿ CBI ಕೊಡಬೇಕು. CBIಗೆ ಇದನ್ನು ಕೊಟ್ಟು ಇದು ಏನಾಗಿದೆ, ಇದು ಯಾಕೆ ಈ ಥರ ಮಾಡಿದ್ದಾರೆ. ಈಗ ನೋಡಿ ಪಕ್ಕದಲ್ಲೇ ನಮ್ಮದು ಇನ್ಫೋಸಿಸ್ ಇದೆ. ಇನ್ಫೋಸಿಸಲ್ಲಿ 250 ಎಕರೆ ಇದೆ, 250-300 ಎಕರೆ ಇದಕ್ಕೆ ಅಟ್ಯಾಚೆ. ಈಗ ಇದು ಅಕ್ವಿಜೇಷನ್ ಮಾಡಿದಾರಲ್ವಾ, ಇದ್ರ ಪಕ್ಕದಲ್ಲೇ 250-300 ಎಕರೆ ಇದೆ. ಅದು ಅಕ್ವಿಜೇಷನ್ ಮಾಡಲಿಲ್ಲ. ಅವರು 8-10 ವರ್ಷದಿಂದ ಹಂಗೆ ಬಿಟ್ಟಿದ್ದಾರೆ. ಅದು ಇದಿಲ್ವಾ, ಬರಡು ಭೂಮಿ ಅಲ್ವಾ ಅದು. ಈಗ ರೈತರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು, ತಿನ್ನಬೇಕು, ಅದರಲ್ಲೇ ಜೀವನ ನಡೆಸಬೇಕು. ಅಂಥ ಭೂಮಿನಿವರು ಇದು ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡನೀಯ ಇದು. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀವಿ.